ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ SIR 2026ಕ್ಕೆ ಸಂಬಂಧಿಸಿದಂತೆ BLO ಆ್ಯಪ್ ಮೂಲಕ ತಾವು EF ಫಾರಮ್ಗಳನ್ನು, ಎನ್ಯುಮರೇಷನ್ ಫಾರಮ್ಗಳನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಹಾಗೆಯೇ ಆನ್ಲೈನ್ನಲ್ಲಿ ಅಂದರೆ BLO ಆ್ಯಪ್ ಮೂಲಕ ತಾವು ಯಾವ ರೀತಿ ಎನ್ಯುಮರೇಷನ್ ಫಾರಮ್ಗಳನ್ನು ಫಿಲ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ನಿಮ್ಮ BLO ಆ್ಯಪನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಆನಂತರ ಇಲ್ಲಿ ಫಸ್ಟ್ ಶೋ ಆಗ್ತಕ್ಕಂಥ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ತಾವಿಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈ SIR ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತಾವು ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕಾಣಿಸುತ್ತಲ್ಲ, ಅಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನಂತರ ಇಲ್ಲಿ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ತಾವು ಯಾವ ಫಾರಮ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿರೋದಿಲ್ವೋ ಅದು ರೆಡ್ಡಲ್ಲಿ ತೋರಿಸ್ತಾ ಇರುತ್ತೆ. ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಫಾರಮ್ಗಳು ಅದು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿಯಲ್ಲಿ ಇದು ಗ್ರೀನ್ ಕಲರ್ ಬರುತ್ತೆ. ಯಾವುದು ನಾಟ್ ಡಿಸ್ಟ್ರಿಬ್ಯೂಟೆಡ್ ಇರುತ್ತೆ ಅದು ರೆಡ್ ಕಲರಲ್ಲಿ ಈ ರೀತಿ ಶೋ ಆಗ್ತಿರುತ್ತೆ. ಈಗ ನಾನು ಯಾವುದಾದ್ರೂ ಒಂದು ಫಾರಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಂದರೆ ತಾವಿಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆ ಫಾರಮನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಆನಂತರ ಸ್ಕ್ಯಾನ್ ಮಾಡಿದಂಥ ಫಾರಮ್ಗಳು ನೋಡಿ, ಇಲ್ಲಿ ಒಬ್ಬ ಮತದಾರರ ಹೆಸರು ಇಲ್ಲಿ ಬಂದಿದೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, EF ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಅಲರ್ಟ್ ಮೆಸೇಜ್ ಬರುತ್ತೆ. ಆರ್ ಯು ಶೂರ್ ಟು ಮಾರ್ಕ್ ಡಿಸ್ಟ್ರಿಬ್ಯೂಟೆಡ್ ಅಂತ ಕೇಳುತ್ತೆ. ಸೊ ನೀವಿಲ್ಲಿ ಇದ್ರ ಮೇಲೆ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇದು ಏನಿರುತ್ತಲ್ಲ ರೆಡ್ ಮಾರ್ಕಲ್ಲಿ, ಸೊ ಅದು ಏನಾಗಿರುತ್ತೆ, ಅದು ನಿಮಗೆ ಲೈಟ್ ಗ್ರೀನ್ ಮಾರ್ಕಲ್ಲಿ ಶೋ ಆಗ್ತಿರುತ್ತೆ. ನಂತರ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇದನ್ನು ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ನೀವಿಲ್ಲಿ ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಫಿಲ್ ಎನ್ಯುಮರೇಷನ್ ಫಾರಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಆ್ಯಸ್ ಇಟ್ ಈಸ್ ಸೇಮ್ ಸ್ಕ್ಯಾನ್ QR ಕೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಸ್ಕ್ಯಾನ್ QR ಕೋಡ್ ಮೇಲೆ ನಿಮಗೆ ಏನು EF ಫಾರಮ್ಗಳಿದೋ ಆ ಫಾರ್ಮ್ನ ಮೇಲ್ಭಾಗದಲ್ಲಿರ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ನಂತರ ಇಲ್ಲಿ ಒಬ್ಬ ವ್ಯಕ್ತಿ, ಈಗೇನು ನಾವು ಒಬ್ಬ ವ್ಯಕ್ತಿದು ನಾವು ತೋರಿಸಿದ್ವಲ್ಲ ಅದೇ ವ್ಯಕ್ತಿಯನ್ನು ನಾವು ಫಾರಮ್ಗಳನ್ನು ಫಿಲ್ ಮಾಡಿ ಆನಂತರ ಯಾವ ರೀತಿ ಆನ್ಲೈನ್ ಅಪ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರ ಈ ರೀತಿಯಲ್ಲಿ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದಂಥ ಮತದಾರರ ಏನು ಡೀಟೇಲ್ಸ್ ಇದೆ ಇಲ್ಲಿ ನೀವು ಇದು ಮಾಡಬೇಕು, ಫಿಲ್ ಫಾರ್ಮ್ ಅಂತ ಬರುತ್ತಲ್ಲ, ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕರೆಂಟ್ ರೋಲ್ ಡೀಟೇಲ್ಸ್ ಆ್ಯಸ್ ಆಫ್ 2025 ಅಂಥೇಳಿ ನೇಮ್, ಎಪಿಕ್ ನೇಮ್, ಪಾರ್ಟ್, ಸೀರಿಯಲ್ ನಂಬರ್, ರಿಲೇಟಿವ್ ನೇಮ್, ರಿಲೇಟಿವ್ ಟೈಪ್ ಮತ್ತು ಏಜ್ ಇವೆಷ್ಟು ಕೂಡ ಇಲ್ಲಿ ಫಸ್ಟ್ ಪಾರ್ಟಲ್ಲಿ ನಿಮಗೆ ಮೇಲ್ಗಡೆ ಶೋ ಆಗ್ತಾ ಹೋಗುತ್ತೆ. ಆನಂತರ ಇಲ್ಲಿ ಸೆಲ್ಫ್ ಡೀಟೇಲ್ಸಲ್ಲಿ ಆದ ನಂತರ ನೀವು ನೇಮ್ ಎಕ್ಸಿಸ್ಟ್ ಇನ್ ಲಾಸ್ಟ್ SIR ಎಲೆಕ್ಟ್ರಲ್ ರೋಲ್ 2002 ಇಲ್ಲಿ ನೇಮ್ ಇನ್ ಕರೆಂಟ್ ರೋಲಲ್ಲಿ ನೇಮ್ ತೋರಿಸುತ್ತೆ. ಆನಂತರ ಅದೇ ರೀತಿ ನೇಮ್ ಇನ್ ಲಾಸ್ಟ್ SIR ಅಂಥೇಳಿ ಎಡಭಾಗ ಮತ್ತು ಬಲಭಾಗದಲ್ಲಿ ಕರೆಂಟ್ ರೋಲ್ ಮತ್ತು ಲಾಸ್ಟ್ SIRನ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಆನಂತರ ಇಲ್ಲಿ ಏನಪ್ಪ ಅಂತಂದರೆ ನೀವು ಸ್ಟೇಟ್, ಎಲೆಕ್ಟ್ರಲ್ ನೇಮ್, ಡಿಸ್ಟ್ರಿಕ್ಟ್, AAC ನಂಬರ್, ಪಾರ್ಟ್ ನಂಬರ್ ಇವೆಲ್ಲ ನೋಡಿ ಆದ ನಂತರ ಇದು ಸರಿಯಾಗಿದ್ದರೆ ತಾವೇನು ಮಾಡಬೇಕು ಅಂದರೆ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತೇಳಿ ಕೆಳಗಡೆ ಕಾಣಿಸುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳುತ್ತೆ ಅಲರ್ಟ್ ಮೆಸೇಜಲ್ಲಿ ಡು ಯು ವಾಂಟ್ ಟು ಎಂಟರ್ ದ ಡೀಟೇಲ್ಸ್ ಆಫ್ ದ ರಿಲೇಟಿವ್ ಆಫ್ ದ ಎಲೆಕ್ಟರ್ ಅಂತೇಳಿ ತಾವಿಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ನಂತರ ಇದು SIR 2002ಕ್ಕೆ 2002ಗೆ ಸಂಬಂಧಿಸಿದಂತೆ ಆಗಿರೋದ್ರಿಂದ ಇಲ್ಲಿ ನಾವು ಈ ಡೀಟೇಲ್ಸನ್ನು ತುಂಬ್ಕೋಬೇಕಾಗಿರುತ್ತೆ. ಲಾಸ್ಟ್ SIR ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಆನಂತರ ಲಾಸ್ಟ್ SIR ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆನಂತರ ಲಾಸ್ಟ್ SIR AC ನಂಬರ್ ಅಂತ ಕೇಳ್ತಾ ಇದೆ, AC ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಆನಂತರ ಇಲ್ಲಿ ಲಾಸ್ಟ್ SIR ಪಾರ್ಟ್ ನಂಬರ್ ಅಂತ ಕೇಳ್ತಾ ಇದೆ, ಪಾರ್ಟ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ಇಷ್ಟಾದ ನಂತರ ಲಾಸ್ಟ್ SIR ಪಾರ್ಟ್ ಸೀರಿಯಲ್ ನಂಬರ್ ಅಂತ ಕೇಳ್ತಾ ಇದೆ. ಲಾಸ್ಟ್ SIR ಪಾರ್ಟ್ ಸೀರಿಯಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವೆರಿಫೈ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ವೆರಿಫೈ ಡೀಟೇಲ್ಸಲ್ಲಿ ಆ ವ್ಯಕ್ತಿಯ ಎಲೆಕ್ಟರ್ ನೇಮ್ ಸರಿ ಇದೆ ಅಂತೇಳಿ ಚೆಕ್ ಮಾಡಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇರುತ್ತೆ. ಡಿಸ್ಟ್ರಿಕ್ಟ್, AC ನಂಬರ್, ಪಾರ್ಟ್, ಸೀರಿಯಲ್ ನಂಬರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ.
ಆನಂತರ ಇಲ್ಲಿ ರಿಲೇಟಿವ್ ನೇಮ್ ಅವೆಲ್ಲ ಓಲ್ಡ್ ಏಜ್ ಎಲ್ಲ ಆದ ನಂತರ ಇಲ್ಲಿ ಲಾಸ್ಟಲ್ಲಿ ಕಾಣುತ್ತಲ್ಲ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತೇಳಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ ಇನ್ ದ ಎಲೆಕ್ಟರ್ ರೋಲ್ ಆಫ್ ದ ಲಾಸ್ಟ್ SIR ಅಂತ ಬರುತ್ತೆ. ಇಲ್ಲಿ ಲಾಸ್ಟ್ SIR ಇರ್ತಕ್ಕಂಥ ಹೆಸರು ಎಲ್ಲ ಶೋ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಅನಂತರ ಇಲ್ಲಿ ಡೀಟೇಲ್ಸ್ ಆಫ್ ದ ಸೆಕೆಂಡ್ ಒನ್ ರಿಲೇಟಿವ್ ಹೂಸ್ ನೇಮ್ ಈಸ್ ಗಿವನ್ ಇನ್ ದ ಪ್ರೀವಿಯಸ್ ಕಾಲಮ್ ಇನ್ ದ ಲಾಸ್ಟ್ SIR ಅದು ಕೂಡ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಎಲೆಕ್ಟರ್ ರಿಲೇಷನ್ಶಿಪ್ ವಿತ್ ರಿಲೇಟಿವ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಈ ವ್ಯಕ್ತಿ ಮೇಲೆ ಕಾಣಿಸ್ತಕ್ಕಂಥ ವ್ಯಕ್ತಿಗೆ ಏನಾಗಬೇಕು ಸಂಬಂಧ ಅಂಥೇಳಿ ಕೇಳುತ್ತೆ. ಇಲ್ಲಿ ಈ ವ್ಯಕ್ತಿ ಏನಾಗಬೇಕು, ಹಸ್ಬೆಂಡ್. ಇಲ್ಲಿ ಸೆಲೆಕ್ಟ್ ರಿಲೇಟಿವ್ ಟೈಪಲ್ಲಿ ಇಲ್ಲಿ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಅಂತ ಇದೆ. ಸೊ ಇಲ್ಲಿ ನಾನು ಫಾದರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೆಲವೊಂದಿಷ್ಟು ಅವೇ ಆಟೋ ಅಪ್ಡೇಟ್ ಆಗಿ ಬಂದಿರುತ್ತೆ. ಇದು ಸರಿ ಇದ್ದರೆ ನೋಡಿ ಚೆಕ್ ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಅನಂತರ ಇಲ್ಲಿ ಆಧಾರ್ ನಂಬರ್ ಕೇಳುತ್ತಲ್ಲ, ಆಧಾರ್ ನಂಬರನ್ನು ಎಂಟರ್ ಮಾಡಿ. ಅನಂತರ ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಅನಂತರ ಫಾದರ್ ಆರ್ ಗಾರ್ಡಿಯನ್ ಎಪಿಕ್ ನಂಬರ್ ಇದ್ದರೆ ನೀವು ಅಲ್ಲಿ ಎಂಟರ್ ಮಾಡಿ ಅಥವಾ ಇದನ್ನು ಸ್ಕಿಪ್ ಮಾಡಿ. ಅನಂತರ ಇಲ್ಲಿ ಫಾದರ್ ಗಾರ್ಡಿಯನ್ ನೇಮ್ ಇದೆಯಲ್ಲ ಇದು ಮ್ಯಾಂಡೇಟ್ರಿ ಇದೆ, ಇಲ್ಲಿ ಸ್ಟಾರ್ ಮಾರ್ಕಲ್ಲಿ ತೋರಿಸ್ತಾ ಇದೆ ರೆಡ್ಡಲ್ಲಿ. ಫಾದರ್ ನೇಮನ್ನು ಎಂಟರ್ ಮಾಡಿ. ಅನಂತರ ಮದರ್ ನೇಮನ್ನು ಎಂಟರ್ ಮಾಡಿ. ಮದರ್ ನೇಮ್ ಎಪಿಕ್ ನಂಬರ್ ನಿಮಗೆ ಗೊತ್ತಿದ್ದರೆ ಅದನ್ನು ಎಂಟರ್ ಮಾಡಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ. ನಂತರ ಇಲ್ಲಿ ಸ್ಪೌಸ್ ಎಪಿಕ್ ನಂಬರ್ ಗೊತ್ತಿದ್ದರೆ ಗಂಡ ಅಥವಾ ಹೆಂಡತಿಯ ಎಪಿಕ್ ನಂಬರ್ ಗೊತ್ತಿದ್ದರೆ ಎಂಟರ್ ಮಾಡಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ. ಸ್ಪೌಸ್ ನೇಮ್ ಅಂತ ಇದೆ, ಸ್ಪೌಸ್ ನೇಮ್ ಗಂಡ ಅಥವಾ ಹೆಂಡತಿಯ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಅನಂತರ ಇಲ್ಲಿ ಅಪ್ಲೋಡ್ EF ಫಾರಮ್ ಅಂತ ಬರುತ್ತಲ್ಲ, EF ಆ್ಯಂಡ್ ಫೋಟೋ ಅಂಥೇಳಿ ಅಪ್ಲೋಡ್ ಎನ್ಯುಮರೇಷನ್ ಫಾರಮ್ ಮೇಲೆ ಫಸ್ಟ್ ಆಪ್ಷನ್ ಏನು ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅನಂತರ ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಬರುತ್ತಲ್ಲ, ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಕ್ಯಾಪ್ಚರ್ ಆದ ನಂತರ ತಾವು ಇದನ್ನು ಕ್ರಾಪ್ ಮಾಡಿ ಅದನ್ನು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಆನಂತರ ಇಲ್ಲಿ ಅಪ್ಲೋಡ್ ನ್ಯೂ ಫೋಟೋ ಆಫ್ ಎಲೆಕ್ಟರ್ ಅಂತ ಇದೆಯಲ್ಲ, ಫೋಟೋ ಹೊಸದಾಗಿರ್ತಕ್ಕಂಥ ಫೋಟೋ ಇದ್ದರೆ ತಾವು ಇದನ್ನು ಬಿಟ್ಟು ಸಬ್ಮಿಟ್ ಕೊಡ್ಬೋದು. ಅಥವಾ ಆ ವ್ಯಕ್ತಿ ಆ ಮತದಾರ ಏನಾದರೂ ನನ್ನ ಫೋಟೋವನ್ನು ಬದಲಾವಣೆ ಬೇಕು ಅಂತ ಕೇಳಿದರೆ ತಾವಿಲ್ಲಿ ಅಪ್ಲೋಡ್ ನ್ಯೂ ಫೋಟೋ ಆಫ್ ಎಲೆಕ್ಟರ್ ಅಂತ ಇದೆಯಲ್ಲ, ಅಪ್ಲೋಡ್ ಆರ್ ಕ್ಲಿಕ್ ಫೋಟೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರಂಟ್ ಕ್ಯಾಮ್ರಾ ಅಥವಾ ಬ್ಯಾಕ್ ಕ್ಯಾಮ್ರಾ ಯಾವುದನ್ನಾದರೂ ನೀವು ಬಳಸಿ ಇದನ್ನು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೋದು. ಫೋಟೋ ಕ್ಯಾಪ್ಚರ್ ಆದ ನಂತರ ತಾವಿಲ್ಲಿ ಸಬ್ಮಿಟ್ ಆಪ್ಷನ್ ಕಾಣುತ್ತಲ್ಲ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಮ್ಮ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅನಂತರ ತಾವು ಇಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತಲ್ಲ EF ಡ್ಯಾಶ್ ಬೋರ್ಡ್ ಅಂತೇಳಿ, EF ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ ಅಪ್ಡೇಟೆಡ್ ಆನ್ ಯಾವ ಡೇಟಿಗೆ ತಾವು ಲಾಸ್ಟ್ ಅಪ್ಡೇಟ್ ಮಾಡಿದರೆ ಆ ದಿನಾಂಕ ಶೋ ಆಗುತ್ತೆ. ಇಲ್ಲಿ ಟೋಟಲ್ ಎಲೆಕ್ಟರ್ಸ್ ಎಷ್ಟಿದ್ದಾರೆ ಅಷ್ಟು ಶೋ ಆಗುತ್ತೆ. EF ಡಿಸ್ಟ್ರಿಬ್ಯೂಟೆಡ್ ಬೈ BLO ಅಂತ ಕಾಣಿಸ್ತಾ ಇದೆಯಲ್ಲ, ಅದು ನೀವು ಟೋಟಲ್ ಆಗಿ ಎಷ್ಟು ಫಾರಮ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಆನ್ಲೈನಲ್ಲಿ ಅಂತ ತೋರಿಸುತ್ತೆ. ಅನಂತರ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅದು ಕೂಡ ಶೋ ಆಗುತ್ತೆ. EF ಮಾರ್ಕ್ಡ್ ಅನ್ಕಲೆಕ್ಟಬಲ್ ಅದು ಕೂಡ ಇಲ್ಲಿ ಶೋ ಆಗುತ್ತೆ. EF ಡಿಜಿಟೈಸೇಷನ್ ಟ್ರ್ಯಾಕರ್ ಅಂತ ಬರುತ್ತೆ. ತಾವು ಇಲ್ಲಿ EF ಡಿಜಿಟೈಸ್ಡ್ ಆ್ಯಂಡ್ ವೆರಿಫೈಡ್ ಅಂತೇಳಿ ಎಷ್ಟು ಫಾರಮ್ಗಳನ್ನು ಆನ್ಲೈನಲ್ಲಿ ತಾವು ಕಂಪ್ಲೀಟ್ ಮಾಡಿರ್ತೀರ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಆನಂತರ EF ನಾಟ್ ಡಿಜಿಟೈಸ್ಡ್ ಎಷ್ಟು ನೀವು ಫಾರಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಬಟ್ ವೆರಿಫೈ ಮಾಡಿರೋದಿಲ್ಲ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಧನ್ಯವಾದಗಳು.